ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನನ್ನ ಚಾನಲಲ್ಲಿ ವಿಜಯದಶಮಿ ಹಬ್ಬದ ಮಡಿ ಅಡುಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ನಾನು ಒಂದು 4 ವೀಡಿಯೋಗಳು ಹಾಕಿದ್ದೀನಿ ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿದ್ದೆ ನಾನು ಅಂತ. ಹಾಗೆ ಇದು ಕೊನೆಯದಾಗಿ ಒಂದು ವಿಡಿಯೋ ಉಳ್ಕೊಂಬಿಟ್ಟಿತ್ತು, ವಿಜಯದಶಮಿ ದಿನ ಏನೇನು ಅಡುಗೆ ಮಾಡಿದ್ದೆ ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಒಂದು ಕಡೆ ಬೇಳೆಗೆ ಇಟ್ಟಿದ್ದೀನಿ, ಮತ್ತು ಆಗಲೇ ಅನ್ನ ಮಾಡಿ ಇಳಿಸಿದ್ದೆ ನಾನು. ವಿಡಿಯೋ ಸ್ವಲ್ಪ ಲೇಟಾಗಿ ಶುರುವಾಯಿತು, ಅದಕ್ಕೋಸ್ಕರ ಯಾಕೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಈ ಕಡೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ನೋಡಿರಿ, ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಅದಕ್ಕೆ ಶಾವಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಹಾಲಿನ ವ್ರತ ಇತ್ತಲ್ಲ ಹಬ್ಬದಲ್ಲಿ, ಅದಕ್ಕೋಸ್ಕರ ಹಾಲು ಬರೋದಿಲ್ಲ ಅಂತ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ಶಾವಿಗೆ ಸ್ವಲ್ಪ ಚೆನ್ನಾಗಿ ಬೆಂದು ಬಿಡಲಿ, ಆಮೇಲೆ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ತೀನಿ. ಬೆಲ್ಲ ಹಾಕ್ಕೋಬೋದು, ಸಕ್ಕರೆ ಸಹ ಹಾಕ್ಬೋದು. ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಪಾಯಸದ್ದು. ಹಾಲು ಹಾಕಿದರೆ, ಸಕ್ಕರೆ ಹಾಕಿದ್ರೆ ರುಚಿಯಾಗಿರುತ್ತೆ. ಹಾಲು ಬಳಸಲ್ವಲ್ಲ, ಅದಕ್ಕೋಸ್ಕರ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ ಕಡೆ ಬೇಳೆ ಬೇಯ್ತಾ ಇದೆ. ಅವತ್ತಿನ ದಿವಸ ವಿಜಯದಶಮಿ ದಿವಸ ಹೋಳಿಗೆ ಮಾಡಿದ್ದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಬೇಳೆಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿರಿ, ಶಾವಿಗೆ ಚೆನ್ನಾಗಿ ಬೆಂದಿದೆ, ಕುದೀತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಈ ರೀತಿ ಕುದಿಯೋವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ. ಪಾಯಸ ಯಾಕೆ ಮಾಡಿದ್ದೆ ಅಂತಂದರೆ, ಶಾಸ್ತ್ರದ ಪ್ರಕಾರ ಅವತ್ತು ಶಾವಿಗೆ ಪಾಯಸ ತಿನ್ನಲೇಬೇಕು, ಬನ್ನಿ ಮುಡಿದು ಬಳ್ಳಿ ಕಡಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕಂಪಲ್ಸರಿಯಾಗಿ ಸ್ವಲ್ಪನಾದರೂ ಶಾವಿಗೆ ಪಾಯಸ ತಿನ್ನಲೇಬೇಕು ಅಂತ ಸ್ವಲ್ಪ ಮಾಡಿದ್ದೆ ಅಷ್ಟೇ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿಯನ್ನು ಶಾವಿಗೆಗೆ ಸೇರಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕುದೀಲಿ. ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಆವಾಗ ಪಾಯಸವನ್ನು ಇಳಿಸ್ಕೊಂಡ್ಬಿಟ್ರೆ ಆಯಿತು. ವಿಜಯದಶಮಿ ದಿನ ಅಡುಗೆ ಸ್ವಲ್ಪ ಬೇಗನೆ ಆಯಿತು ಸ್ನೇಹಿತರೆ. ಯಾಕಂದರೆ ಫಸ್ಟ್ ಡೇ ಸ್ವಲ್ಪ ಲೇಟ್ ಆಗುತ್ತೆ, ಹೊಂದಿಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ವ, ಹೊಂದಿಸ್ಕೊಂಡು ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ದಿನ ಆಗ್ತಾ ಆಗ್ತಾ ಅಡ್ಜಸ್ಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಬೇಗನೆ ಅಡುಗೆ ಆಗೋದಕ್ಕೆ ಶುರುವಾಯಿತು. ಈಗ ನೋಡಿರಿ, ಚಟ್ನಿಗೆ ಹುರಿತಾ ಇದ್ದೀನಿ. ಚಟ್ನಿಗೆ ಯಾವ ಚಟ್ನಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ. ತುಂಬ ಸಲ ನಿಮಗೆ ತೋರಿಸಿದ್ದೀನಿ ನಾನು ಚಾನಲಲ್ಲಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಕೊಬ್ಬರಿ, ಸ್ವಲ್ಪ ಜೀರಿಗೆ, ಒಂದು 4 ಕಾಳು ಮೆಂತ್ಯ, ಇಂಗು. ಇದಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಂಡು ಒಟ್ಟಿಗೆ ಚಟ್ನಿ ಮಾಡ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಇತ್ತು, ಅದಕ್ಕೋಸ್ಕರ ಅಚ್ಚ ಖಾರದ ಪುಡಿನೇ ಹಾಕೋಣ ಅಂತ ಇಲ್ಲಿ ಒಣಮೆಣ್ಸಿನ್ಕಾಯಿನ ಬಳಸಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಾಗೋ ತನಕ ಹುರ್ಕೊಂಡು ಇದನ್ನು ತೆಕ್ಕೊಂಡು ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿಬಿಟ್ಟು ಚಟ್ನಿ ರುಬ್ಕೊಂಡ್ಬಿಡ್ತೀನಿ ಒರಳಲ್ಲಿ. ಈಗ ನೋಡಿರಿ, ಚಟ್ನಿಗೆಲ್ಲ ಹುರ್ಕೊಂಡಿದ್ದು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟೆ. ಈಗ ಈ ಬಾಣಲಿ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ನಾನು ಒಟ್ಟಿಗೆ. ಮತ್ತು ಅವತ್ತಿನ ದಿವಸ ನಾನು ತೊವ್ವೆ ಮಾಡಿರಲಿಲ್ಲ, ಹುಳಿ ಮಾಡಿದ್ದೆ. ಬೂದ್ಗುಂಬಳಕಾಯಿದು ಮಜ್ಜಿಗೆ ಹುಳಿ ಒಂದಿನ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಕುಂಬಳಕಾಯಿ ಉಳಿದಿತ್ತು, ಅದಕ್ಕೋಸ್ಕರ ಬೇಳೆ ಹಾಕಿ ಹುಳಿ ಮಾಡಿದ್ದೆ. ತುಂಬ ರುಚಿ ಇರುತ್ತೆ ಹುಳಿ ಸಹ. ಈಗ ನೋಡಿರಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು 4 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಇಂಗು, ಅರಿಶಿನ ಹಾಕಿ ಒಗ್ಗರಣೆ ಒಟ್ಟಿಗೆ ಇಳಿಸ್ಕೊಂಡ್ಬಿಟ್ಟೆ. ಇದು ಎಲ್ಲದಕ್ಕೂ ಬರುತ್ತೆ ಅಂತ, ಚಟ್ನಿಗೆ, ಹುಳಿಗೆ, ಸ್ವಲ್ಪ ಸಾರಿಗೆ, ಈ ಥರ ಹಾಕ್ಕೊಂಬಿಟ್ರೆ ಈಸಿ ಆಗುತ್ತೆ. ತಿರ್ಗಾ ಒಂದೊಂದಕ್ಕೆ ಒಗ್ಗರಣೆ ಮಾಡ್ತಾ ಕೂಡೋದಕ್ಕೆ ಸಮಯ ಜಾಸ್ತಿ ಹಿಡಿಯುತ್ತೆ, ಅದಕ್ಕೋಸ್ಕರ. ಈಗ ನೋಡಿರಿ, ಒಂದು ಕಡೆ ಬೇಳೆ ಬೇಯ್ತಾ ಇದೆ, ಇನ್ನೊಂದು ಕಡೆಗೆ ನಾನು ನೀರಿಗೆ ಇಟ್ಟಿದ್ದೀನಿ, ಬಿಸಿನೀರಿಗೆ. ಯಾಕೆ ಅಂದರೆ ಇದರಲ್ಲಿ ಕುಂಬಳಕಾಯಿ ಹೆಚ್ಕೊಂಡು ಹಾಕ್ಬಿಡ್ತೀನಿ. ನೀರಲ್ಲಿ ಚೆನ್ನಾಗಿ ಕುಂಬಳಕಾಯಿ ಬೇಯುತ್ತೆ, ಆಮೇಲೆ ಅದಕ್ಕೆ ಬೇಳೆಯನ್ನು ಸೇರಿಸ್ತೀನಿ ಅಂತ. ಇನ್ನೊಂದು ಸ್ವಲ್ಪ ಬೇಳೆ ಬೇಯಬೇಕು, ಅದಕ್ಕೋಸ್ಕರ ಇದ್ಲು ಹಾಕಿದೆ, ಕೆಂಡ ಸ್ವಲ್ಪ ಕಡಿಮೆ ಆಯಿತು ಅಂತ. ಈಗ ನೋಡಿರಿ, ಈ ಕಡೆಗೆ ಕುಂಬಳಕಾಯಿನ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಹಾಕಿದ್ದೀನಿ. ತುಂಬ ಸಣ್ಣ ಮಾಡಬಾರ್ದು, ಹುಳಿಗೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನೋಡಿರಿ, ಈಗ ಹುಳಿ ಕುದೀತಾ ಇದೆ ಅಲ್ವಾ, ಕಾಣಿಸ್ತಾ ಇದೆ ನಿಮಗೆ. ಬೇಳೆನೂ ಸಹ ಹಾಕಿದ್ದೀನಿ. ಮಿಕ್ಕಿದ ಬೇಳೆಗೆ ನಾನು ಬೆಲ್ಲ ಸೇರಿಸ್ಕೊಂಡು ಹೂರಣ ಮಾಡ್ಕೊಂಡ್ಬಿಟ್ಟೆ. ಈಗ ಹುಳಿ ಕುದೀತಾ ಇದೆ, ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಹುಳಿ ಪುಡಿ ಎಲ್ಲವನ್ನು ಒಂದೊಂದಾಗಿ ಸೇರಿಸೋಣ. ಈಗ ಇದೊಂದು ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಕಡ್ಗೋಲಿಂದ ಕಡಿದ್ಬಿಟ್ಟೆ. ನೋಡಿರಿ, ಈಗ ಖಾರಕ್ಕೆ ಒಂದು 3 ಚಮಚ ಆಗಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಹುಳಿ ಪುಡಿ ಸ್ವಲ್ಪ, ಆಮೇಲೆ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ಬೆಲ್ಲ ರುಚಿಗೆ ಚೆನ್ನಾಗಿರುತ್ತೆ ಅಂತ. ಹುಳಿಗೆ ಹಾಕಬೇಕು, ಬೆಲ್ಲ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ ಹುಳಿ. ನೋಡಿರಿ, ಈಗ ಹುಣಸೆ ಹಣ್ಣನ್ನು ಸಾರಿಗೆ ಮತ್ತು ಹುಳಿಗೆ ಎರಡಕ್ಕೂ ಒಟ್ಟಿಗೆ ಹಿಂಡ್ಕೊಂಡ್ಬಿಡ್ತೀನಿ. ಸಾರು ಇನ್ನೂ ನಾನು ಕುದಿಯೋದಕ್ಕೆ ಇಟ್ಟಿಲ್ಲ, ಯಾಕಂದರೆ ಇನ್ನೊಂದು ಚೂರು ಹೂರಣ ಆಗಬೇಕು.
ಕೊನೆಯದಾಗಿ, ಅದಕ್ಕೋಸ್ಕರ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಬಿಟ್ರೆ ಇನ್ನೇನು ಕುದಿಸ್ಕೊಳ್ಳೋದಷ್ಟೇ ಇರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಸಾರು ಹುಳಿ ಆಯಿತು ಅಂದರೆ ಇನ್ನೇನಿಲ್ಲ ಸ್ನೇಹಿತರೆ, ಹಂಚಿಟ್ಕೊಂಡು ಹೋಳಿಗೆ ಮಾಡ್ತಿರೋದಷ್ಟೇ. ಕೊನೆಯದಾಗಿ ಹೋಳಿಗೆ ಮತ್ತು ಬೋಂಡ ಏನಾದರೂ ಮಾಡೋದಿತ್ತಂದರೆ ಕೊನೆಯದಾಗಿ ಇಟ್ಕೋಬೇಕು. ಅಡುಗೆ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಹೂರಣ ಸ್ವಲ್ಪ ತಣ್ಣಗಾಗಿರುತ್ತೆ. ಹೂರಣ ತಣ್ಣಗಾಗಬೇಕು, ಇಲ್ಲಾಂದರೆ ಹೋಳಿಗೆ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೂರಣ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈಗ ನೋಡಿರಿ, ಸಾರಿಗೆ ಸಾರಿನ ಪುಡಿ ಹಾಕಿದೆ, ಹುಳಿನೂ ಸಹ ಕುದೀತಾ ಇದೆ. ಇನ್ನೇನು ಕೊನೆಯ ಹಂತದಲ್ಲಿ ಹುಳಿ ಸಾರು ಎರಡು ಕುದಿಸ್ಕೊಂಡು ಇಳಿಸ್ಕೊಂಡ್ಬಿಟ್ರೆ ಅಡುಗೆ ಎಲ್ಲ ಪೂರ್ತಿ ಆದಂಗೆ. ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೂರು ಹಾಕ್ಕೊಂಡು ಮಿಕ್ಕಿದ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿ ಕಲಿಸ್ಕೊಂಡ್ಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಒಂಚೂರು ಅನ್ನ ಹಾಕಿ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಅದಿಷ್ಟು ಮಾಡಿಕೊಂಡೆ. ಈಗ ನೋಡ್ತಾ ಇದ್ದೀರಲ್ಲ, ಹುಳಿ ಸಹ ತುಂಬ ಘಮ ಘಮ ಅಂತ ಇತ್ತು, ಅವತ್ತು ರುಚಿಯಾಗಿತ್ತು. ಇದ್ಲು ಒಲೆ ಅಡುಗೆ ಕೇಳೋದೇ ಬೇಕಾಗಿಲ್ಲ. ಇನ್ನು ಒರಳಲ್ಲಿ ಕುಟ್ಟಿದ್ದು ರುಬ್ಬಿದ್ದು ಅಂದರೆ ಇನ್ನೊಂದಷ್ಟು ರುಚಿ ಇರುತ್ತೆ ಅಲ್ವಾ ಸ್ನೇಹಿತರೆ. ಈಗ ನೋಡಿರಿ, ಹೂರಣ ಸಹ ರೆಡಿಯಾಗಿದೆ. ಒಂದು ಕಡೆ ಸಾರಿಗೆ, ಒಂದು ಕಡೆ ಹುಳಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಕುದ್ರೆ ಸಾಕು, ಹುಳಿನೂ ಆಗುತ್ತೆ, ಸಾರು ಸಹ ರೆಡಿ ಆಗುತ್ತೆ. ಈಗ ಹಂಚು ಹಾಕಿದ್ದೀನಿ ಹೋಳಿಗೆಗೆ, ನೋಡ್ತಾ ಇದ್ದೀರಲ್ವ. ಸ್ವಲ್ಪ ಕೆಂಡ ಇರಬೇಕು ಹೋಳಿಗೆಗೆ, ಇಲ್ಲಾಂದರೆ ಆಗೋದಿಲ್ಲ. ತುಂಬ ಜಾಸ್ತಿ ಕೆಂಡ ಆದ್ರೂ ಹೊತ್ತೋಗ್ಬಿಡುತ್ತೆ, ಹೋಳಿಗೆಗಳು ಸೀದೋಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಕೆಂಡ ಇರಬೇಕು. ಅದಕ್ಕೋಸ್ಕರ ಆ ಕಡೆ ನೋಡಿರಿ ಒಲೆಯಲ್ಲಿ ಇನ್ನೂ ಕೆಂಡ ಇದೆ, ಆದರೆ ನನಗೇನು ಬೇಕಾಗಿಲ್ಲ, ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಅದನ್ನು. ಈಗ ಹೋಳಿಗೆಗಳನ್ನು ಲಟ್ಟಿಸ್ಕೊಂಡು, ಬೆಳಗ್ಗೆನೇ ನಾನು ಕಣಕ ಕಲಸಿಟ್ಟಿದ್ದೆ ಅವತ್ತಿನ ದಿವಸ. ಬರೀ ಚಿರೋಟಿ ರವೆ, ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಅರಶಿನ ಪುಡಿ ಹಾಕಿ ಕಲಸಿದ್ದೆ. ಈಗ ನೋಡಿರಿ, ಹೆಂಚು ಸಹ ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ಹೋಳಿಗೆಗಳನ್ನು ಮಾಡ್ಕೊಂಬಿಡೋಣ. ಈಗ ವ್ರತ ಇದೆ ಅಲ್ಲ ಸ್ನೇಹಿತರೆ, ಈ ಥರ ಬೇಳೆ ಹೋಳಿಗೆ ಅದು ಯಾವುದೂ ಬರೋದಿಲ್ಲ. ಏನು ಹೋಳಿಗೆ ಮಾಡ್ಕೋಬೋದು ದೀಪಾವಳಿಯಲ್ಲಿ ಅಂತಂದರೆ, ಸಜ್ಜಿಗೆ ಹೋಳಿಗೆ ಮಾಡ್ಕೋಬೋದು ಮತ್ತು ಕೊಬ್ಬರಿ ಹೋಳಿಗೆ ಮಾಡ್ಕೋಬೋದು. ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಕೊಬ್ಬರಿ ಹೋಳಿಗೆ ಆಲ್ರೆಡಿ ತೋರಿಸಿದ್ದೀನಿ. ಸಜ್ಜಿಗೆ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದಿನ ಮಾಡ್ತೀನಂತೆ, ಹಾಗೆ ನಿಮಗೆ ತೋರಿಸ್ತೀನಿ. ಸಜ್ಜಿಗೆ ಮಾಡ್ಕೊಂಬಿಡೋದು, ರವೆ ಹಾಕಿ ಬೆಲ್ಲ ಹಾಕಿ ಸಜ್ಜಿಗೆ ಹೆಂಗೆ ಮಾಡ್ತೀವೋ ಗಟ್ಟಿಯಾಗಿ ಸಜ್ಜಿಗೆ ಮಾಡಿಕೊಂಡು ಹೂರಣದ ಥರ ಇದೇ ಥರ ಕಣಕವನ್ನು ಕಲಿಸ್ಕೊಂಡು ಅದರೊಳಗಿಟ್ಟು ಲಟ್ಟಿಸ್ಬಿಡೋದು ಅಷ್ಟೇ. ತುಂಬ ಈಸಿ, ತುಂಬ ರುಚಿಯಾಗೂ ಇರುತ್ತೆ ಸಜ್ಜಿಗೆ ಹೋಳಿಗೆ. ಮತ್ತು ಸಕ್ಕರೆ ಹೋಳಿಗೆ ಮಾಡ್ಬೋದು. ಈ ಥರ ನೋಡಿಕೊಂಡು ಈ ಒಂದು ಚಾತುರ್ಮಾಸದ ಕೊನೆಯ ವ್ರತದಲ್ಲಿ ಅಡುಗೆಯನ್ನು ಮಾಡ್ಕೋಬೋದು. ಇನ್ನು ಚಾತುರ್ಮಾಸದ ವ್ರತದಲ್ಲಿ ಈ ವ್ರತದಲ್ಲಿ ಬೇಳೆಕಾಳುಗಳು ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ. ದಂಟಿನ ಸೊಪ್ಪು ಬರುತ್ತೆ, ದಂಟಿನ ಸೊಪ್ಪಿನ ಪಲ್ಯ ಆ ಥರ ಮಾಡ್ಕೋಬೋದು. ಮತ್ತು ತಂಬುಳಿಗಳನ್ನು ಮಾಡ್ಕೋಬೋದು. ದೊಡ್ಡಪತ್ರೆ ಸೊಪ್ಪು ಬರುತ್ತಲ್ಲ ಅದರದ್ದು ತಂಬುಳಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಒಂದಷ್ಟು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಹಾಕ್ತೀನಂತೆ. ಇನ್ಮೇಲೆ ಸ್ವಲ್ಪ ಬ್ಯುಸಿ ಇದೆ, ನಿಮಗೆ ಗೊತ್ತಿದೆ ಆಧ್ಯಾತ್ಮವಾಣಿಯಲ್ಲಿ ಸ್ವಲ್ಪ ವೀಡಿಯೋಸ್ ಹಾಕೋದಿತ್ತು ಹಬ್ಬದ್ದು, ಅದಕ್ಕೋಸ್ಕರ ಇವತ್ತು ನಾಳೆ ಅಷ್ಟೊತ್ತಿಗೆ ಹಾಕ್ತೀನಿ ಸ್ನೇಹಿತರೆ. ನೋಡಿರಿ, ಈ ಥರ ಸೂಪರಾಗಿ ಹೋಳಿಗೆಗಳು ಬಂದಿತ್ತು ಅವತ್ತು ಮಾತ್ರ. ಒಳ್ಳೆ ಟೇಸ್ಟು, ಎಷ್ಟು ನೀಟಾಗಿ ಬೇಗ 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 ಹೋಳಿಗೆ ಮಾಡಿದೆ ಅಂದರೆ ನನಗೆ ಹೆಂಗಾಯ್ತಪ್ಪ ಕೆಲಸ ಇವತ್ತು ಅಂತ ಅನ್ನಿಸ್ತು. ಅಷ್ಟು ಬೇಗನೆ ಆಯಿತು. 11 ಗಂಟೆಗೆಲ್ಲ ಅವತ್ತಿಂದ ಅಡುಗೆ ಮುಗಿದೋಗಿತ್ತು ಸ್ನೇಹಿತರೆ. ನೋಡಿರಿ, ಹೋಳಿಗೆಗಳೆಲ್ಲ ಆಯಿತು. ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿದೆ, ತುಂಬ ಜಾಸ್ತಿ ಮಾಡಿರಲಿಲ್ಲ, ಯಾಕಂದರೆ ನೆಕ್ಸ್ಟ್ ಡೇ ಏಕಾದಶಿ ಇತ್ತಲ್ವ, ಅದಕ್ಕೋಸ್ಕರ. ನೋಡಿರಿ, ಈಗ ಮಿರ್ಚಿ ಕರಿತಾ ಇದ್ದೀನಿ. ಒಂದಷ್ಟು ಮೆಣಸಿನ್ಕಾಯಿಗಳು ಉಳಿದಿತ್ತು, ಹಾಗಾಗಿ ಅದಿಷ್ಟನ್ನು ಖಾಲಿ ಮಾಡಿಬಿಡೋಣ ಅಂತ ಒಂದು 4 ಮಿರ್ಚಿ ಮತ್ತು ಒಂದಷ್ಟು ಬೋಂಡಗಳನ್ನು ಹಾಕಿದ್ದೆ. ಇದೂ ಅಷ್ಟೇ, ಏನಾದರೂ ಅಡುಗೆ ಮಾಡಲಿ ನೈವೇದ್ಯ ಆಯಿತು ಅಂದರೆ ಅಷ್ಟು ರುಚಿ ಇರುತ್ತೆ ಅಡುಗೆಗೆ ಅಲ್ವಾ ಸ್ನೇಹಿತರೆ. ದೇವರ ನೈವೇದ್ಯಕ್ಕೆ ಪ್ರಸಾದಕ್ಕೆ ಮಾಡಿರೋ ಅಡುಗೆಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಭಗವಂತನಿಗೆ ದೇವರಿಗೆ ನಾವು ಯಾವ ರೀತಿ, ನಾವು ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಒಪ್ಪಿಗೆಯಿಂದ ಮಾಡ್ತೀವೋ ಅದೇ ಥರನೇ ಫಸ್ಟ್ ದೇವರಿಗೆ ಅಂತ ನೀಟಾಗಿ ನಾವು ಅಡುಗೆಯನ್ನು ಮಾಡಿ ಆಮೇಲೆ ನಾವು ಊಟಕ್ಕೆ ಅಂತ ಇಟ್ಕೊಂಡ್ರೆ ಅದು ರುಚಿನೂ ಹಾಗೆ ಇರುತ್ತೆ ಅಡುಗೆಗೆ. ಮತ್ತು ಅಷ್ಟೇ ನೀಟಾಗಿ ಯಾವುದೇ ಒಂದು ತ್ರಾಸ ಆಗದೇನೆ, ಯಾವುದೇ ಒಂದು ತೊಂದರೆ ಆಗದೇನೆ ಅಡುಗೆಗಳಾಗ್ಬಿಡುತ್ತೆ. ಇಡ್ಲಿ ಒಲೆ ಆಗಲಿ ಅಥವಾ ಸ್ಟವ್ ಮೇಲೆ ಆಗಲಿ ಆ ಥರ ದೇವ್ರ ನೈವೇದ್ಯ ಇಲ್ಲದೆ ನಾವು ಊಟವನ್ನು ಮಾಡಬಾರ್ದು. ಈಗ ನೋಡಿರಿ, ಅಡುಗೆ ಎಲ್ಲ ಮುಗೀತು. ಹೂರ್ಣದ ಆರತಿ. ವಿಜಯದಶಮಿ ದಿನ ಅಡುಗೆಯನ್ನು ನೋಡ್ತಾ ಇದ್ದೀರಾ ನೀವು. ಏನೇನು ಮಾಡಿದ್ದೆ ಅಂದರೆ ಸ್ವಲ್ಪ ಕೋಸಂಬರಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ, ಪಾಯಸ, ಹುಳಿ ಸಾರು, ಚಿತ್ರಾನ್ನ, ಹೋಳಿಗೆ ಮತ್ತು ಬೋಂಡ. ಇದಿಷ್ಟೂ ವಿಜಯದಶಮಿ ದಿನ ನಾನು ಮಾಡಿರುವಂತಹ ಅಡುಗೆಗಳು. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಇದು ಕೊನೆಯ ವಿಡಿಯೋ. ಇನ್ನು
ಹಬ್ಬದ ವಿಡಿಯೋಗಳೆಲ್ಲ ಮುಗ್ದೋಯ್ತು. ಅಂತೂ ರೆಕಾರ್ಡ್ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಸ್ನೇಹಿತರೆ. ಯಾಕಂದರೆ ವಿಡಿಯೋ ಮಾಡಿದ್ಮೇಲೆ ಕಷ್ಟಪಟ್ಟು ಅದನ್ನು ಹಾಕಬೇಕು, ನೀವೆಲ್ಲ ನೋಡಬೇಕು, ಮೆಚ್ಚುಗೆಯನ್ನು ನನಗೆ ತಿಳಿಸ್ಬೇಕು, ಕಮೆಂಟ್ಸ್ ಹಾಕಬೇಕು. ಇದರಿಂದ ಖುಷಿ ಆಗುತ್ತೆ. ವಿಡಿಯೋ ಹಾಕಿದ್ದಕ್ಕೂ ನನಗೂ ಸಂತೋಷ ಆಗುತ್ತೆ. ತುಂಬ ಜನ ಇಷ್ಟಪಡ್ತೀರಾ ನನ್ನ ಅಡುಗೆಗಳನ್ನು. ನೀವು ಎಲ್ಲ ಇದೇ ರೀತಿಯಾಗಿ ಟ್ರೈ ಮಾಡಿರಿ, ನನಗೂ ಸಹ ಸಪೋರ್ಟ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳು ಹಾಕೋದಕ್ಕೆ ನನಗೂ ಉತ್ಸಾಹ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.